ಸುಜ್ಞಾನ್ ಎಜುಕೇಷನಲ್ ಟ್ರಸ್ಟ್ ನಡೆಸ್ತಾ ಇರುವ ಮಂಥನ ಬೇಸಿಗೆ ಶಿಬಿರದ 6ನೇ ದಿನ ಬೂಟ್ ಕ್ಯಾಂಪ್ ಮೂಲಕ ಸಾಹಸ ಆಟಗಳನ್ನು ಆಡಿ ಸಂತಸಪಟ್ಟರು. ಯಡಾಡಿ ಮಧ್ಯಾಡಿಯ ವಿದ್ಯಾರಣ್ಯ ಆಂಗ್ಲ ಮಾಧ್ಯಮ ಶಾಲೆ ಮತ್ತು ಸುಜ್ಞಾನ್ ಪಿಯು ಕಾಲೇಜಿನ ವಿದ್ಯಾರಣ್ಯ ಕ್ಯಾಂಪಸ್ನಲ್ಲಿ ನಡೀತಾ ಇರುವ ಮಂಥನ ಬೇಸಿಗೆ ಶಿಬಿರದ 6ನೇ ದಿನದ ಕಾರ್ಯಕ್ರಮವನ್ನು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕದ ಉಡುಪಿ ಜಿಲ್ಲಾ ಮುಖ್ಯ ಆಯುಕ್ತ ವಿ ಜಯಕರ ಶೆಟ್ಟಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಮಕ್ಕಳು ಶಿಕ್ಷಣದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತಿ ಬೆಳೆಸಿಕೊಂಡರೆ ಬದುಕಿನಲ್ಲಿ ಪ್ರಗತಿ ಸಾಧ್ಯ. ಪಠ್ಯೇತರ ಚಟುವಟಿಕೆಗಳು ಮಕ್ಕಳ ಸುಪ್ತ ಪ್ರತಿಭೆಗಳ ಅನಾವರಣಕ್ಕೆ ಸಹಕಾರಿಯಾಗುತ್ತೆ ಎಂದರು. ಸುಮಾರು 1,000ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ಬೈಂದೂರು, ಕುಂದಾಪುರ ಮತ್ತು ಬ್ರಹ್ಮಾವರ ತಾಲೂಕಿನ ವಿದ್ಯಾರ್ಥಿಗಳು ಬಂದಿದ್ದಾರೆ. ಸಣ್ಣ ಏಜಿನ ಮಕ್ಕಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳೋ ವ್ಯವಸ್ಥೆ, ಅದು ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇರಲಿ, ಫುಡ್ ಫೆಸಿಲಿಟಿ ಇರಲಿ, ಯಾವುದೇ ಸಮಸ್ಯೆಗಳಾಗದ ಹಾಗೆ ನೋಡ್ಕೊಳ್ಳುವಂಥದ್ದು ತುಂಬ ಸಂತೋಷ ಕೊಡ್ತದೆ. ಆ ನಿಟ್ಟಿನಲ್ಲಿ ಈ ವರ್ಷ ತುಂಬ ಸ್ಪೆಷಲ್ ಆಗಿ ಈ ಬೂಟ್ ಕ್ಯಾಂಪ್ ಅನ್ನುವಂಥದ್ದು ತುಂಬ ಚೆನ್ನಾಗಿ ಆರ್ಗನೈಸ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ತುಂಬ ಚೆನ್ನಾಗಿ ನಮ್ಮ ಈ ಪರಿಸರದಲ್ಲಿ ಏನು ಆ್ಯಕ್ಟಿವಿಟಿ ಮಾಡಬೇಕು, ಅವ್ರು ನಾಳೆ ಮಿಲಿಟ್ರಿಗೆ ಹೋಗುವಾಗ ಅಥವಾ ನಮ್ಮ ಸ್ಕೌಟ್ಸ್ ಗೈಡ್ಸ್ ತರಬೇತಿಲಿ ಹೋಗುವಾಗ ಬೇಕಾಗುವಂಥ ಸಣ್ಣ ಪ್ರಾತ್ಯಕ್ಷಿಕತೆ ಇಲ್ಲಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಕ್ಕಳು ಎಂಜಾಯ್ ಮಾಡ್ತಾ ಇದ್ದಾರೆ. ಇದು ಸಮಾಜಕ್ಕೆ ಒಂದು ಒಳ್ಳೆಯದಾಗಲಿ, ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ, ಮುಂದಿನ ಜೀವನಕ್ಕೆ ಈ ಕ್ಯಾಂಪ್ ಅವರ ಜೀವನದಲ್ಲಿ ಆಶೋತ್ತರಗಳನ್ನು ಮೂಡಿಸಲಿ. ರಘುಸನ್ ಟೈಲ್ಸ್ ಕುಂದಾಪುರ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕ ಮಹೇಂದ್ರ ಶೆಟ್ಟಿ ಮಾತನಾಡಿ, ಬೇಸಿಗೆ ಶಿಬಿರಗಳು ಸುಲಭ ಕೌಶಲ್ಯಗಳ ಮೂಲಕ ಸಮಾಜದಲ್ಲಿ ನಾವು ಹೇಗೆ ವ್ಯವಹರಿಸಬೇಕು ಅನ್ನೋದನ್ನು ಕಲಿಸುತ್ತೆ ಎಂದರು. ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ಶಾಲೆಗಳಿಂದ ಬಂದಿರುವ ವಿದ್ಯಾರ್ಥಿಗಳಿಗೆ ವಿವಿಧ ಚಟುವಟಿಕೆಗಳಲ್ಲಿ ಪರಿಣಿತಿ ಹೊಂದಿರುವ ಕಲಾವಿದರನ್ನ ಕರೆಸಿ ಅವರಿಗೆ ಒಂದು ತರಬೇತಿ ನೀಡುವ ಕೆಲಸ ಕಾರ್ಯಗಳಿಗೆ ನಮ್ಮ ಸುಜ್ಞಾನ್ ಎಜುಕೇಷನ್ ಟ್ರಸ್ಟ್ ಕೈ ಹಾಕಿದೆ. ಈ ಕ್ಯಾಂಪ್ ಸಂಪೂರ್ಣ ಉಚಿತವಾಗಿದ್ದು, ಉಚಿತವಾಗಿ ಊಟ ಮತ್ತೆ ಬಸ್ ವ್ಯವಸ್ಥೆಯನ್ನು ಸಹ ನಾವು ಕಲ್ಪಿಸಿಕೊಟ್ಟಿದ್ದೇವೆ. ಇದರ ಹಿಂದೆ ಯಾವುದೇ ಸ್ವಾರ್ಥ ಇಲ್ಲ. ಸುಜ್ಞಾನ್ ಎಜುಕೇಷನ್ ಟ್ರಸ್ಟ್ಗೆ ಸಮಾಜ ಬಹಳಷ್ಟು ಬೆನ್ನೆಲುಬಾಗಿ ನಿಂತಿದೆ. ಆ ಸಮಾಜಕ್ಕೆ ನಮ್ಮ ಎಜುಕೇಷನ್ ಟ್ರಸ್ಟ್ ಇಂದ ಏನನ್ನಾದರೂ ಹಿಂತಿರುಗಿಸಿ ಕೊಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಅಧ್ಯಕ್ಷರ ಒಂದು ಮಹತ್ವಾಕಾಂಕ್ಷೆ ಒಂದು ನಿರ್ಧಾರ ಈ ಒಂದು ಸಮ್ಮರ್ ಕ್ಯಾಂಪ್. ಹಾಗಾಗಿ ಈ ಸಮ್ಮರ್ ಕ್ಯಾಂಪಿನಲ್ಲಿ ವಿಶೇಷವಾಗಿ ಈ ದಿನ ನಾವು ಒಂದು ಬೂಟ್ ಕ್ಯಾಂಪ್ ಅನ್ನು ಆಯೋಜಿಸಿದ್ದೇವೆ. ಇದರಲ್ಲಿ ಒಲಿಂಪಿಕ್ ನಲ್ಲಿರುವಂತಹ ಆರ್ಚರಿ ಇರ್ಬೋದು, ರೈಫಲ್ ಶೂಟಿಂಗ್ ಇರ್ಬೋದು, ಹೀಗೆ ಬೇರೆ ಬೇರೆ ಸಾಹಸ ಕ್ರೀಡೆಗಳ ಜೊತೆಗೆ ಮೆಮೊರಿ ಟೆಸ್ಟಿಂಗ್ ಇರ್ಬೋದು, ತುಂಬಾ ಈ ಭಾಗದಲ್ಲಿ ಯಾರು ಮಾಡದಿರುವ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿದ್ದೇವೆ. ಇವತ್ತು ನಮಗೆ ಬೂಟ್ ಕ್ಯಾಂಪ್ಗೆ ಕರ್ಕೊಂಡು ಹೋಗಿದ್ರು. ಇಲ್ಲಿ ಡಿಫ್ರೆಂಟ್ ಆಕ್ಟಿವಿಟೀಸ್ ಎಲ್ಲ ಇದ್ದೇವೆ. ನಾವು ತುಂಬ ಎಂಜಾಯ್ ಮಾಡಿದ್ವಿ. ಮತ್ತು ಡಿಫ್ರೆಂಟ್ ಸ್ಕೂಲ್ನಿಂದಲೂ ಬೇರೆ ಬೇರೆ ಮಕ್ಕಳು ಬಂದಿದ್ದವರು. ನಾವು ಎಲ್ಲ ಹೊಸ ಫ್ರೆಂಡ್ಸನ್ನೆಲ್ಲ ಮಾಡ್ಕೊಂಡಿವಿ ಮತ್ತು ನಾವು ತುಂಬ ಎಂಜಾಯ್ ಮಾಡಿದ್ದೀವಿ. ಅದಕ್ಕಾಗಿ ಈ ಮಂಥನಗೆ ಥ್ಯಾಂಕ್ಸ್. ಕಲಿಯಿಲ್ಲದ ಆ್ಯಕ್ಟಿವಿಟೀಸು, ಆಮೇಲೆ ಯಕ್ಷಗಾನ, ಡ್ರಾಯಿಂಗ್, ಕ್ರಾಫ್ಟ್ ಎಲ್ಲ ಕೂಡ ಹೇಳಿಕೊಟ್ಟಿದ್ದಾರೆ. ನಮಗೆ ಇನ್ನೂ ಇಲ್ಲಿನ ನಾಲೆಜನ್ನು ಗೇನ್ ಮಾಡಿ ನಾವು ಹೊರಗೆ ಹೋಗ್ತಾ ಇದ್ದೀವಿ. ಸೊ ನನಗೆ ತುಂಬ ಖುಷಿ ಆಗ್ತಿದೆ. ಇವತ್ತು ನಮ್ಮನ್ನ 6ನೇ ದಿನ ಇವತ್ತು ಬೂಟ್ ಕ್ಯಾಂಪ್ ಅರೇಂಜ್ ಮಾಡಿದ್ದಾರೆ. ಇದು ತುಂಬ ಅಡ್ವೆಂಚರಸ್ ಆಗಿದೆ. ಹೇಗಿದೆ ಏನಿದೆ ಇನ್ನೂ ಟ್ರೈ ಮಾಡಲಿಲ್ಲ, ಹೋಗಿ ಟ್ರೈ ಮಾಡಬೇಕು. ಸೊ ಇದನ್ನೆಲ್ಲ ಆಯೋಜಿಸಿದ ಎಲ್ಲರಿಗೂ ನಾನು ಧನ್ಯವಾದವನ್ನು ಹೇಳ್ತೀನಿ. ಸುಜ್ಞಾನ್ ಎಜುಕೇಷನಲ್ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ರಮೇಶ್ ಶೆಟ್ಟಿ, ಕಾರ್ಯದರ್ಶಿ ಪ್ರತಾಪ್ ಚಂದ್ರ ಶೆಟ್ಟಿ, ಖಜಾನ್ಶಿ ಭರತ್ ಶೆಟ್ಟಿ, ಮುಖ್ಯೋಪಾಧ್ಯಾಯ ಪ್ರದೀಪ್ ಕೆ ಉಪಸ್ಥಿತರಿದ್ದರು. ರಂಗ ನಿರ್ದೇಶಕರಾದ ಸತ್ಯನ ಕೊಡೇರಿ ಮತ್ತು ಗಣಪತಿ ಹೋಬಳಿದಾರ್ ರಂಗ ನಾಟಕ ತರಬೇತಿ, ಕ್ರಾಫ್ಟ್ ತಯಾರಿ ತರಬೇತಿ ನಡೆಯಿತು.